ಕನ್ನಡದ ಸಾಹಿತ್ಯ ಲೋಕದ ಭೀಷ್ಮ ಮತ್ತೆ ಅತ್ಯಂತ ಶ್ರೇಷ್ಠ ಸಾಹಿತಿ ಎಸ್.ಎಲ್. ಭೈರಪ್ಪನವ್ರನ್ನ ಕಳ್ಕೊಂಡಿರುವಂಥದ್ದು ಬಹಳ ದುಃಖ ಅಂತೂ ತಂದಿದೆ. ನಾಳೆ ಬೆಳಿಗ್ಗೆ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಇಲ್ಲಿವರೆಗೂ ಮಾಡಲಾಗಿದೆ. ಆಮೇಲೆ ಮೈಸೂರಲ್ಲಿ ಕಲಾಮಂದಿರ, ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಅಲ್ಲ ಪೊಲೀಸ್ ಆಯುಕ್ತರು ಮತ್ತೆ DC ಅವರು ಮಾಡಿದ್ದಾರೆ. ನಾಳಿದ್ ಬೆಳಿಗ್ಗೆ ಅಲ್ಲೇ ನಮ್ದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತ ಹರಿಶ್ಚಂದ್ರ ಘಾಟಲ್ಲಿ ಸೌದೆಯೊಂದಿಗೆ ಅಂತ್ಯಕ್ರಿಯೆ ಮಾಡುವಂತ ಅಂತ ಹೇಳಿ ಈಗ ತಾನೇ ಅವರ ಮಗ ಅವ್ರ ಹತ್ರ ಮಾತನಾಡಿದಾಗ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲು ಅಂತ ಹೇಳಿ ಆಗಿದೆ. ಸುಮಾರು ಕುವೆಂಪು ನಗರದಲ್ಲಿ ಅವ್ರ ಮನೆ ಹತ್ರ ಬೆಳಿಗ್ಗೆ 8-8:30 ಅಲ್ಲಿಯ ಸ್ಥಳೀಯರಿಗೆಲ್ಲರ ಅವಕಾಶ ಮಾಡಿ, ದರ್ಶನಕ್ಕೆ ಅವಕಾಶ ಮಾಡಿ 11 ಗಂಟೆ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಎಲ್ಲ ವಿಧಿವಿಧಾನಗಳು ನಡೆಯುವಂಥದ್ದನ್ನ ಯೋಚನೆ ಮಾಡಿದ್ದಾರೆ. ರಾಜ್ಯದ ನಮ್ಮೆಲ್ಲ ಪ್ರಮುಖರು ಅವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಅಂತಿಮ ನಮನವನ್ನ ಸಲ್ಲಿಸುವಂಥದ್ದನ್ನು ಮಾಡ್ತಾರೆ ಅನ್ನುವಂಥದ್ದಿದೆ. ಹಾಗಾಗಿ ನಾಳೆ ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದ ನಂತರ ಮೈಸೂರಿನ ಎಲ್ಲ ತಯಾರಿಯನ್ನ ನಾಳೆ ಅಲ್ಲಿ ಜಿಲ್ಲಾಡಳಿತದ ಜೊತೆ ನಾನು ನಮ್ಮ ಕ್ಷೇತ್ರದ ಒಬ್ಬ ಹಿರೀಕನಾಗೆ, ಇವ್ರ ಮನೆ ಬರೋದು ನನ್ನ ಕ್ಷೇತ್ರದ ಒಳಗೆ ಆದ್ರಿಂದ ಅದೊಂದು ನಮ್ಗೊಂದು ಹೆಮ್ಮೆ ಇತ್ತು. ಭೈರಪ್ಪನವರು ಅಂದ್ರೆ ನಮ್ಗೊಂದು ಹೆಮ್ಮೆ. ಯಾವಾಗ್ಲೂ ಯಾರಾದ್ರು ದೊಡ್ಡವ್ರು ಬಂದ್ರೆ ಮನೆ ಕರ್ಕೊಂಡು ಹೋಗ್ತಾ ಇದ್ವಿ. ಆ ತರದ ಒಂದು ಸಂಬಂಧ ಇತ್ತು. ಆ ಹಿನ್ನೆಲೆಯಲ್ಲಿ ನಾಳೆ ಮೈಸೂರಿಗೆ ಹೋಗಿ ಅಲ್ಲಿ ವ್ಯವಸ್ಥೆಯನ್ನ ನೋಡ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.